ಅಮೆರಿಕ ಮತ್ತು ಬ್ರೆಜಿಲ್ ದೇಶಗಳಿಗೆ ಇಲ್ಲಿಯ ಕೃಷ್ಣಾ ವ್ಯಾಲಿ ತಳಿ ರಫ್ತಾಗಿದೆ. ಹಾಗೆ ಮತ್ತೊಂದು ಮುಖ್ಯ ತಳಿಯಾದ ಕಾಂಕ್ರೆಜನ್ನು ಇವೆರಡೂ ದೇಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಮದು ಮಾಡಿಕೊಂಡು ಸ್ಥಳೀಯ ದನಗಳ ಜೊತೆಗೆ ಇವುಗಳನ್ನು ಕ್ರಾಸ್ ಮಾಡಿಸುವ ಕೆಲಸವನ್ನು ಚುರುಕು ಮಾಡಿವೆ. ಕಿಲಾರಿ ಮತ್ತು ಕಂಗಾಯಂ ತಳಿಯನ್ನು ಶ್ರೀಲಂಕಾ ತನ್ನಲ್ಲಿರೋ ಜಾನುವಾರು ತಳಿಗಳ ಅಭಿವೃದ್ಧಿಗಾಗಿ ಆಮದು ಮಾಡಿಕೊಂಡಿದೆ. ಹಾಗೆ ಥಾರ್ಪಾರ್ಕರ್ ಅನ್ನೋ ತಳಿಯನ್ನು ಇರಾಕ್, ಶ್ರೀಲಂಕಾ, ಜೆರೈ ಹಾಗೂ ಫಿಲಿಪೀನ್ಸ್ನಂತಹ ರಾಷ್ಟ್ರಗಳು ಆಮದು ಮಾಡಿಕೊಂಡು ಅಲ್ಲಿಯ ಡೇರಿ ಇಂಡಸ್ಟ್ರಿಯನ್ನು ಉತ್ತಮಪಡಿಸಿಕೊಂಡಿವೆ. ಇಷ್ಟೇ ಅಲ್ಲದೆ ನಮ್ಮಲ್ಲಿಯ ಅತ್ಯಂತ ಪ್ರಮುಖ ತಳಿಗಳಾದ ಅಮೃತ್ ಮಹಲ್, ಪೊಂಗನೂರು ಮತ್ತು ದೇವಣಿಯ ತಳಿಗಳ ದೈಹಿಕ ಸಾಮರ್ಥ್ಯ ಹಾಗೂ ಶ್ರಮಶಕ್ತಿಯನ್ನು ಗುರುತಿಸಿರೋ ವಿದೇಶಿಗರು ಇವುಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿಯ ತಳಿಗಳು ಎಂತಹ ಕೆಲಸಗಳನ್ನಾದರೂ ಸಹ ಮಾಡಬಲ್ಲವು ಮತ್ತು ಅತ್ಯಂತ ಪೌಷ್ಟಿಕವಾದ ಹಾಲನ್ನು ನೀಡಬಲ್ಲವು ಅನ್ನೋದನ್ನು ಅರಿತಿರೋ ಅಮೆರಿಕ, ಬ್ರೆಜಿಲ್, ಇಂಗ್ಲೆಂಡ್, ಈಜಿಪ್ಟ್ ಮುಂತಾದ ದೇಶಗಳು 1956ಕ್ಕಿಂತ ಮುಂಚೆಯೇ ಇವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡಿವೆ. ಹಾಗೆ ಅಲ್ಲಿರೋ ತಳಿ ಸಂವರ್ಧಕರು ಭಾರತೀಯ ತಳಿಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸುವುದರ ಮೂಲಕ ಹೈನೋದ್ಯಮ ಮತ್ತು ಮಾಂಸೋದ್ಯಮದಲ್ಲಿ ಅತ್ಯಂತ ಪ್ರಗತಿಯನ್ನು ಸಾಧಿಸೋಕೆ ನೆರವಾಗಿದ್ದಾರೆ.